ಸ್ವರ ಸಾಮ್ರಾಜ್ಞಿ ಏನಿಲ್ಲ, ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದು ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಜಾನಕಮ್ಮನವರನ್ನ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಅಸಂಖ್ಯ ಅಭಿಮಾನಿ ವರ್ಗ ಬರುವಂತಹ ಹಿನ್ನೆಲೆಯಲ್ಲಿ ಅವರ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮಾಡಿಕೊಳ್ಳಲಾಗಿದ್ದು ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ. ಗಾಯನಕ್ಕಾಗಿ ಜನ್ಮ ಎತ್ತಂತಿದ್ದಂತಹ ಎಸ್ ಜಾನಕಿ ಅವರು ಕನ್ನಡ ಸಿನಿರಂಗದಲ್ಲಿ ಅವರ ಧ್ವನಿಮಾಂತ್ರಿಕೆಯ ಮೂಲಕ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು. 10,000ಕ್ಕೂ ಅಧಿಕ ಕನ್ನಡದ ಗೀತೆಗಳಲ್ಲಿ ಹಾಡಿದ್ದಾರೆ. 20 ಭಾಷೆಗಳಲ್ಲಿ ಹಾಡಿದಂತಹ ಕೀರ್ತಿ ಎಸ್ ಜಾನಕಿ ಅವರದ್ದು. ABS ಮತ್ತು SPB ಅವರ ಜೊತೆಗೂಡಿ ಅವರು ಹಾಡಿದಂತಹ ಅದೆಷ್ಟೋ ಗೀತೆಗಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ದೊಡ್ಡ ಛಾಪು ಮೂಡಿಸಿದೆ. ಹಾಗೆ ಅವರು ತಮ್ಮ ಕೊನೆ ದಿನಗಳನ್ನು ಕಳೆಯುವುದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಕೂಡ ಕರುನಾಡನ್ನೇ, ಮೈಸೂರಿನಲ್ಲೇ ಅವರು ವಾಸವಾಗಿದ್ದರು. ಕಾಲು ನೋವು ಅಂಥೇಳಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ನಂತರ ಹೃದಯಾಘಾತ ಅವರನ್ನು ಬಲಿಪಡಿತು. ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇರಿಸಲಾಗುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಸಾರ್ವಜನಿಕರು ಒಂದು ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದು ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಂಡಿದ್ದಾರೆ. 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯ ಮೂಲಕ ಅವರನ್ನು ಸನ್ಮಾನಿಸಲಾಯಿತು. ಗೌರವ ವಂದನೆಯನ್ನು ನೀಡಿದ್ದಾರೆ. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಎಸ್ ಜಾನಕಿ ಅವರಿಗೆ ಲಭಿಸಿದೆ. 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೂ ಕೂಡ ಅವರು ಭಾಜನರಾದಂಥವರು. ಮೆಲೋಡಿ ಕ್ವೀನ್, ಕರುನಾಡಿನ ಗಾನಕೋಗಿಲೆ, ಕನ್ನಡ ಚಿತ್ರರಂಗ ಜೊತೆಗೆ ಹೆಚ್ಚು ಒಡನಾಟ ಹೊಂದಿದ್ದಂತಹ ಗಾಯಕಿ. ನಾವು ಪ್ರತಿನಿಧಿ ದಿಲೀಪ್ ಅಂತಿಮ ವಿಧಿವಿಧಾನ ಮತ್ತು ಅಂತ್ಯ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಸ್ವರ ಸಾಮ್ರಾಜ್ಞಿ, ಕರುನಾಡಿನ ಗಾನಕೋಗಿಲೆ ಅಂತಲೇ ಮನೆಮಾತಾದಂಥವ್ರು ಎಸ್ ಜಾನಕಿ ಅವರು. ಅವರನ್ನು ಕಳ್ಕೊಂಡಿರುವಂಥದ್ದು ಬಹಳ ದೊಡ್ಡದಾದಂಥ ಆಘಾತ ಕರುನಾಡಿನ ಪಾಲಿಗೂ ಕೂಡ, ಹಾಗೆ ಸಿನಿರಂಗಕ್ಕೂ ಕೂಡ. ಅವರ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಏನೆಲ್ಲ ವ್ಯವಸ್ಥೆಗಳಾಗಿದೆ, ಯಾರೆಲ್ಲ ಬರ್ತಿದ್ದಾರೆ? ಪ್ರತಿಮಾ, ಖಂಡಿತವಾಗಲೂ ಸಾಕಷ್ಟು ಸಹಸ್ರಾದರು ಅಭಿಮಾನಿಗಳನ್ನು ಅವ್ರನ್ನ ಹೊಂದಿದ್ರು. ಅವ್ರು ಕಳ್ಕೊಂಡು ನಿಜಕ್ಕೂ ಕೂಡ ಎಲ್ಲರೂ ಕೂಡ ದುಃಖಿತರಾಗಿರುವಂಥದ್ದು. ಈಗ ಅವರ ಭೋಗಾದಿ ನಿವಾಸ ಏನಿದೆ, ಭೋಗಾದಿ ನಿವಾಸದಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸುಮಾರು 8 ಗಂಟೆವರೆಗೂ ಕೂಡ ಇದೇ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಮತ್ತು ಅಭಿಮಾನಿಗಳಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ತದನಂತರ ಮಹಾರಾಜ ಗ್ರೌಂಡ್ ಏನಿದೆ, ಮಹಾರಾಜ ಗ್ರೌಂಡ್ಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು. ಸುಮಾರು 3 ಗಂಟೆವರೆಗೂ ಕೂಡ ಅವರ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗುತ್ತೆ. ತದನಂತರ ಕಣಿಯನಹುಂಡಿ, HD ಕೋಟೆ ತಾಲೂಕಿನ ಕಣಿಯನಹುಂಡಿಯಲ್ಲಿರುವಂಥ ಅವರ ಕೇರ್ ಟೇಕರ್ ಆದಂಥ ನವೀನ್ ಅವರ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಯಾಕಂದರೆ ಅವರು ಸಾಕಷ್ಟು ಅಭಿಮಾನವನ್ನು ನವೀನ್ ಅವ್ರ ಮೇಲೆ ಇಟ್ಕೊಂಡಿದ್ರು. ಯಾಕಂದರೆ ಅಷ್ಟು ಚೆನ್ನಾಗಿ ಅವರನ್ನು ನೋಡ್ಕೊಳ್ತಾ ಇದ್ರು. ಕಳೆದ 7-8 ವರ್ಷದಿಂದ ಅವರ ನಿವಾಸದಲ್ಲೇ ಇದ್ದರು. ಜೊತೆಗೆ ಮೈಸೂರಿನಲ್ಲೂ ಕೂಡ ಒಂದು ಬಾಡಿಗೆಯನ್ನು ಮನೆಯನ್ನು 2-3 ಬಾಡಿಗೆ ಮನೆಯನ್ನು ಪಡ್ಕೊಂಡಿದ್ರು. ಮಾದೇವಪುರ ಜೊತೆಗೆ ಭೋಗಾದಿ, ಈ 2 ಮನೆಗಳಲ್ಲೂ ಕೂಡ ಸಾಕಷ್ಟು ದಿನ ಇದ್ದರು. ಜೊತೆಗೆ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋದರೂ ಕೂಡ ಅವರು ಬಂದು ಉಳ್ಕೊಳ್ತಾ ಇದ್ದಿದ್ದಂತೂ ಮೈಸೂರಿನಲ್ಲೇ. ಈ ಕಾರಣದಿಂದಾಗಿ ಮೈಸೂರು ಬಗ್ಗೆ ಸಾಕಷ್ಟು ಪ್ರೀತಿಯನ್ನು ಹೊಂದಿದ್ರು. ಅವರ ಹಾಡನ್ನು ಕೂಡ ನಿಲ್ಲಿಸಿದ್ದು ಅವರು ಮೈಸೂರಿನಲ್ಲೇ. ಯಾಕಂದರೆ ಮೈಸೂರಿನಲ್ಲಿ ಬೃಹತ್ವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಹಾಡನ್ನು ಹೇಳಿ ಅವರ ಹಾಡುಗಾರಿಕೆಯನ್ನು ನಿಲ್ಲಿಸಿದ್ದಂಥದ್ದು ಮೈಸೂರಿನಲ್ಲೇ. ಈ ಕಾರಣದಿಂದಾಗಿ ಮೈಸೂರು ಬಗ್ಗೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಅದೇ ಒಂದು ಕಾರಣದಿಂದಾಗಿ ಮೈಸೂರಿನಲ್ಲೇ ತಮ್ಮ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಹೇಳ್ಕೊಂಡಿದ್ರು. ಅದೇ ಒಂದು ಅವರ ಇಚ್ಛೆಯಂತೆ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಸುಮಾರು ಸಂಜೆ 4ರಿಂದ 5 ಗಂಟೆ ಒಳಗಾಗಿ ಅವರ ಅಂತ್ಯಕ್ರಿಯೆ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ಕಣಿಯನಹುಂಡಿಯಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ ನೆರವೇರಲಿದೆ. ಅದಕ್ಕೂ ಮುಂಚೆ ಸಂಜೆವರೆಗೂ ಕೂಡ ಎಲ್ಲ ಸಾರ್ವಜನಿಕರು ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಪ್ರತಿಮಾ, ಎಸ್, ಹಾಗೆ ಅಲ್ಲಿ ಈಗ ಭೋಗಾದಿ ನಿವಾಸಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ? ಅಂದರೆ ತಾವು ಹೇಳ್ತಾ ಇರುವ ಹಾಗೆ ಮೈಸೂರಿನಲ್ಲಿ ವಾಸವಾಗಿದ್ದು ಭಾಳಷ್ಟು ಸಮಯ ಆಗಿತ್ತು. ಜೊತೆಗೆ ಜನರಿಗೂ ಕೂಡ ಬಹಳ ಆಪ್ತರು ಅವರ ಧ್ವನಿಯ ಮೂಲಕ. ಹಾಗಾಗಿ ಅಸಂಖ್ಯ ಅಭಿಮಾನಿ ವರ್ಗವನ್ನು ಹೊಂದಿದ್ದಾರೆ. ಯಾರೆಲ್ಲ ಬರ್ತಿದ್ದಾರೆ? ಈವರೆಗೂ ಕೂಡ ಯಾರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಅಂತ?
ಖಂಡಿತವಾಗ್ಲೂ ಪ್ರತಿಮಾ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿದ್ದರೂ ಕೂಡ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಈಗೆಲ್ಲ ನಾನು ದೃಶ್ಯದಲ್ಲಿ ತೋರಿಸ್ತಾ ಇರ್ತೀನಿ, ಇದೇ ಒಂದು ನಿವಾಸ ಆಗಿರುವಂಥದ್ದು. ಈ ಒಂದು ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ. ಯಾಕಂದರೆ ರಾತ್ರಿ 7 ಗಂಟೆ ಸಂದರ್ಭದಲ್ಲಿ ಇವರಿಗೆ ವಿಚಾರ ಗೊತ್ತಾದ ಕಾರಣಕ್ಕೋಸ್ಕರ ಬೇರೆ ಬೇರೆ ಊರಿಂದನೂ ಬರುವಂಥದ್ದು ತಡವಾಗ್ತಾ ಇದೆ. ಈಗ ಕೇವಲ ಮೈಸೂರಿನ ಅಕ್ಕಪಕ್ಕದ ಮನೆಯಲ್ಲಿದ್ದಂಥ ನಿವಾಸಿಗಳಾಗಿರ್ಬೋದು, ಅವರ ಅಭಿಮಾನಿಗಳು ಮೈಸೂರಿನ ನಿವಾಸಿಗಳಾಗಿರ್ಬೋದು, ಅವರುಗಳು ಬರ್ತಾ ಇದ್ದಾರೆ. ಬೆಂಗಳೂರಿನಿಂದ ಕೂಡ ಸಾಕಷ್ಟು ಜನರು ಬಂದಿದ್ದಾರೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಂಕಟವನ್ನು ತೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಜಾನಕಿ ಅವರು ಕಡೆ ಕ್ಷಣದವರೆಗೂ ಲವಲವಿಕೆಯಿಂದ ಇದ್ರು. ಕಳೆದ 1 ತಿಂಗಳ ಹಿಂದೆ ಅಷ್ಟು ಕೂಡ ಭಾಳಷ್ಟು ಕಡೆ ಹೋಗಿದ್ರು. ಎಲ್ಲರೂ ಕೂಡ ಎಲ್ಲರನ್ನೂ ಕೂಡ ಖುಷಿಯಿಂದ ಮಾತಾಡಿಸ್ತಿದ್ರು. ಎಲ್ಲರನ್ನೂ ಕೂಡ ಮಕ್ಕಳ ರೀತಿಯಲ್ಲಿ ಮಾತಾಡಿಸ್ತಿದ್ರು. ಅವರು ಕೈ ತುತ್ತು ಕೊಡ್ತಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರ ಜೊತೆ ಇದ್ದಂಥ ಒಡನಾಟ ಹೊಂದಿದ್ದಂಥವರ ಹಲವರ ಮಾತುಗಳಾಗಿರುವಂಥದ್ದು. ಸದ್ಯಕ್ಕೆ ಸಾಕಷ್ಟು ಜನರು ಸೆಲೆಬ್ರಿಟಿಗಳು ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ಒಂದಷ್ಟು ಜನ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಯಾರೆಲ್ಲ ಬರ್ತಾರೆ ಅನ್ನುವಂಥ ಬಗ್ಗೆ ಕುಟುಂಬಸ್ಥರು ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಎಲ್ಲರೂ ಕೂಡ ಅವರ ಕೇರ್ ಟೇಕರ್ ಆದಂಥ ನವೀನ್ ಅವರಿಗೆ ಫೋನ್ ಮಾಡಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಅಂತ್ಯಕ್ರಿಯೆ ನಡೀತಿದೆ, ಜೊತೆಗೆ ಎಷ್ಟು ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಯಾರೆಲ್ಲ ಬರ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇಲ್ಲ. ಆದರೆ ಕನ್ನಡ ಚಿತ್ರರಂಗದ ಸಾಕಷ್ಟು ಅವರ ಅಭಿಮಾನಿಗಳಿದ್ದಂಥವ್ರು ಕೂಡ ಬರ್ತಾರೆ. ಯಾಕಂದರೆ ಕಳೆದ 1-2 ತಿಂಗಳ ಹಿಂದೆಯಿಂದ ಕೂಡ ಅವರ ಜೊತೆಗೆ ಸಾಕಷ್ಟು ಸಮಯನ ಕಳೆದು ಹೋಗಿದಂಥ ಸಿಂಗರ್ಗಳಿದ್ದಾರೆ. ಅವರೆಲ್ಲರೂ ಕೂಡ ಭಾಳಷ್ಟು ಬೇಸರದಿಂದನೂ ಕೂಡ ಮಾತನಾಡ್ತಾ ಇರುವಂಥದ್ದು. ಪ್ರತಿಮಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 20 ಭಾಷೆ, 48,000 ಹಾಡುಗಳು, ಅಂತಹ ಜಾನಕಮ್ಮ ಅವರನ್ನು ಕಳ್ಕೊಂಡಂತಹ ಈಗ ಕರುನಾಡು ಬಡವಾಗಿರುವಂಥದ್ದು. ಈಗ ಸದ್ಯಕ್ಕೆ ಅವರ ನಿವಾಸದಲ್ಲಿರುವಂತಹ ಪಾರ್ಥಿವ ನಂತರ 8 ಗಂಟೆಯ ಬಳಿಕ ಮೈಸೂರು ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಅಲ್ಲಿ ಇರಿಸಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ.